ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ಗ್ರ್ಯಾಂಡ್ ವರ್ಟಿಕಾ ರೆಸಾರ್ಟ್ದು ಫುಲ್ ನಾನು ರೂಮ್ ಟೂರ್ ಮಾಡಿ ನಿಮಗೆ ತೋರಿಸಿದ್ದೀನಿ ಗೋವಾದಲ್ಲಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿಬಿಟ್ಟು ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರೂ ಬ್ರೇಕ್ಫಾಸ್ಟ್ಗಂತ ಹೋಗ್ತಾ ಇದ್ದೀವಿ. ನಾವಿರೋ ರೆಸಾರ್ಟಲ್ಲಿನೇ ನಮಗೆ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಹಾಗಾಗ್ಬಿಟ್ಟು 10 o'clock ಒಳಗಡೆ ಹೋಗ್ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಎಲ್ಲಾನು ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗ್ಬಿಟ್ಟು ನಾವೆಲ್ಲರೂ ಈಗ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಬಗ್ಗೆ ಹೇಳೋದಾದರೆ, ಅವರು ತುಂಬಾ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇಟ್ಟಿರ್ತಾರೆ. ಟೇಸ್ಟ್ ಎಲ್ಲನೂ ಅಷ್ಟೇ ನಮ್ಮ ಸೌತ್ ಇಂಡಿಯನ್ಗೆ ಟೇಸ್ಟ್ ಥರನೇ ಇರುತ್ತೆ. ಈವನ್ ನಾರ್ತ್ ಸೌತ್ ಎರಡೂ ಮಿಕ್ಸ್ ಆಗಿರೋ ಬ್ರೇಕ್ಫಾಸ್ಟೇ ಇರುತ್ತೆ. ಇನ್ನು ರೆಸ್ಟೋರೆಂಟ್ ಬಗ್ಗೆ ಹೇಳೋದಾದರೆ, ರೆಸ್ಟೋರೆಂಟಲ್ಲಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ, ಪೂರಿ ಎಲ್ಲನೂ ನಾವು ಸೌತ್ ಇಂಡಿಯನ್ಸ್ ಏನೇನು ತಿಂತೀವೋ ಅದನ್ನು ಇಟ್ಟಿದ್ರು. ಆಮೇಲೆ ಬ್ರೆಡ್ ಆಮ್ಲೆಟ್ ಆಗಿರ್ಬೋದು, ಲೈವ್ ದೋಸಾ ಕೌಂಟರಲ್ಲಿ ನೀವು ನೋಡ್ಬೋದು ಅದು. ಆಮೇಲೆ ಪೋಹ ಆಗಿರ್ಬೋದು, ಸಾವಿಗೆ ಉಪ್ಪಿಟ್ಟು ಆಗಿರ್ಬೋದು, ತುಂಬಾ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು. ಬ್ರೆಡ್ ಜಾಮ್ ಆಗಿರ್ಬೋದು, ಫ್ರೂಟ್ಸು, ಸಲಾಡ್ಸು, ಮಿಲ್ಕ್ ಜ್ಯೂಸ್, ಈ ರೀತಿ ತುಂಬಾ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಅವ್ರು ಪ್ರೊವೈಡ್ ಮಾಡ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಊಟ ಮಾಡ್ಕೋಬೋದು. ಸೊ ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಈಗ ಮತ್ತೆ ರೂಮ್ಗೆ ಹೋಗಬೇಕು. ಬಿಕಾಸ್ ತುಂಬಾ ಥಿಂಗ್ಸ್ ತಗೋಬೇಕು, ವಾಟರ್ ಬಾಟಲ್, ಆಮೇಲೆ ಫೋನ್ ಎಲ್ಲಾನು ಚಾರ್ಜ್ ಹಾಕ್ಬಿಟ್ಟು ಬಂದಿದ್ದೀವಿ. ಸೊ ಎಲ್ಲ ಥಿಂಗ್ಸ್ ಎಲ್ಲಾನು ತಗೊಂಡು ಇವತ್ತು ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡಬೇಕು. ಸೊ ಇವತ್ತು ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನನ್ನ ವಾಯ್ಸ್ ರಿಯಲಿ ತುಂಬಾ ಹಿಡ್ಕೊಂಡಿದೆ. ಯಾವ ರೀತಿ ನಿಮಗೆ ವಾಯ್ಸ್ ಬರ್ತಾ ಇದೆ ಅಂತ ಗೊತ್ತಿಲ್ಲ, ಕೋಲ್ಡ್ ಆಗಿದೆ ನನಗೆ. ಬಾಗಾ ಬೀಚ್. ಸೊ ಚರ್ಚ್ಗೆ ಹೋಗೋಣ ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಚರ್ಚ್ ಆದಮೇಲೆ ಬಾಗಾ ಬೀಚ್, ಅಲ್ಲಿಂದ ಎಲ್ಲಿ ಹೋಗೋದಂತ ಇನ್ನೂ ಪ್ಲಾನ್ ಮಾಡಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಏನೇನು ಕವರ್ ಮಾಡಿದ್ವೋ ಅದೆಲ್ಲ ಈ ಸತಿ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ, ಅದೆಲ್ಲ ಹೋಗ್ತಾ ಇಲ್ಲ. ಈಗ ಕ್ರೂಸ್ ಎಲ್ಲ ಬಂದು ನಾವು ಲಾಸ್ಟ್ ಟೈಮ್ ಹೋಗಿದ್ವಿ, ಅದು ಓಕೆ ಅನ್ನಿಸ್ತು. ಸೊ ಹಾಗಾಗ್ಬಿಟ್ಟು ಈ ಸತಿ ಯಾವ್ದಾದ್ರು ಹೋಗಿಲ್ವೋ ಅಲ್ಲಲ್ಲಿ ಹೋಗೋಣ ಪ್ಲೇಸ್ಗೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಆಲ್ಮೋಸ್ಟ್ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲನೂ ಆಯಿತು. ಬನ್ನಿ ಈಗ ಹೋಗೋಣ. ಸೊ ನಾವು ಫೈನಲ್ ಆಗಿ ಓಲ್ಡ್ ಗೋವಾ ಚರ್ಚ್ ಹತ್ರ ಬಂದಿದ್ವಿ, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಹತ್ರ. ಓ ಮೈ ಗಾಡ್, ಇಲ್ಲಿ ಸಖತ್ ಕ್ರೌಡ್. ಬಿಕಾಸ್ ಏನಕ್ಕೆ ಅಂತಂದ್ರೆ, ಸೆಂಟ್ ಫ್ರಾನ್ಸಿಸ್ ಅವರ ಝೇವಿಯರ್ ಅವರ ಬಾಡಿ ಬಂದ್ಬಿಟ್ಟು ಇವತ್ತು ಹೊರ್ಗಡೆ ಇಟ್ಟಿರ್ತಾರೆ. ಅಂದ್ರೆ ಎಲ್ಲರೂ ವ್ಯೂ ಮಾಡ್ಬೋದು. ಎವ್ರಿ 10 years ಒಂದ್ಸತಿ ಈ ರೀತಿ ಹೊರ್ಗಡೆ ಅವರು ಪ್ರದರ್ಶನಕ್ಕಂತ ಇಡ್ತಾರೆ. ಆಗ ತುಂಬಾ ಆಲ್ ಓವರ್ ವರ್ಲ್ಡ್ ಇಂದ ಜನಗಳೆಲ್ಲ ಬಂದು ವಿಸಿಟ್ ಮಾಡ್ತಾರೆ. ಸೊ ನಾವು ಅವತ್ತು ಅಲ್ಲಿ ಇದ್ದಿದ್ರಿಂದ ನಾವು ಕೂಡ ಹೋಗ್ಬಿಟ್ಟು ವಿಸಿಟ್ ಮಾಡೋಣ ಅಂತ ಹೋದ್ವಿ. ಬಟ್ ಏನಪ್ಪಾ ಅಂತಂದ್ರೆ ಸಖತ್ ಕ್ರೌಡ್, ಥೌಸಂಡ್ ಟುಗೆದರ್ ಪೀಪಲ್ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಯಾವಾಗ ಮಾರ್ನಿಂಗ್ ಬೆಳಿಗ್ಗೆನೆ ಅವರು 5 ಗಂಟೆಗೆ 4 ಗಂಟೆಗೆಲ್ಲ ಬಂದು ಲೈನಲ್ಲಿ ನಿಂತ್ಕೊಂಡಿದ್ದಾರಂತೆ. ನಾವು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು 11 ಗಂಟೆ ಆ ಥರ ಹೋಗ್ಬಿಟ್ಟು ಚರ್ಚ್ ರೀಚ್ ಆಗಿದ್ವಿ. ಸೊ ನೋಡ್ಬೋದು, ಇಲ್ಲಿ ಜನ ಜಾತ್ರೆನೇ ಇತ್ತು. ನಮ್ಗಂತೂ ನಿಲ್ಲಕ್ಕೆ ಆಗಲಿಲ್ಲ. ತುಂಬಾ ನಮಗಿಂತ ಮುಂಚೆ ಒಂದು 10-15 ಸಾವಿರ ಜನ ಆಲ್ರೆಡಿ ಲೈನಲ್ಲಿ ಇದ್ದರು. ಸೊ ಇದು ಇಂಪಾಸಿಬಲ್ ಹೋಗ್ಬಿಟ್ಟು ನೋಡೋದಂತ ಅನಿಸ್ಬಿಡ್ತು ನಮಗೆ. ಬಿಕಾಸ್ ತುಂಬ ಜನ 2 ದಿನದಿಂದನೂ ವೆಯ್ಟ್ ಮಾಡಿಕೊಂಡು ಇದ್ದು ನೋಡ್ಕೊಂಡು ಹೋಗ್ತಾರಂತೆ. ಸೊ ಅದು ನಮಗೆ ಆ ಅದೃಷ್ಟ ನಮಗೆ ಸಿಗಲಿಲ್ಲ. ಸೊ ಹಾಗಾಗ್ಬಿಟ್ಟು ನಾವು ಚರ್ಚ್ ಹತ್ರ ಎಲ್ಲ ವಿಸಿಟ್ ಮಾಡಿದ್ವಿ. ಚರ್ಚ್ ಎಲ್ಲಾನು ನಾನು ಹಾಗೆ ಒಂದು ಸ್ವಲ್ಪ ವಿಡಿಯೋನ ತಗೊಂಡಿದ್ದೀನಿ. ಬಿಕಾಸ್ ಒಳಗಡೆ ಎಲ್ಲ ವಿಡಿಯೋ ತಗೊಳ್ಳೋದಕ್ಕೆ ಅಲೋ ಮಾಡಲ್ಲ. ಸೊ ಹಾಗಾಗ್ಬಿಟ್ಟು ಎಲ್ಲೆಲ್ಲಿ ವಿಡಿಯೋ ತೊಗೊಳಕ್ಕಾಗುತ್ತೋ ಅಲ್ಲೆಲ್ಲ ವಿಡಿಯೋ ತೊಗೊಂಡಿದ್ದೀನಿ ನಾನು. ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಬಂದ್ಬಿಟ್ಟು ಅವರು ಒಬ್ಬ ಸಂತರು. ಅವರ ಬಾಡಿ ಬಂದ್ಬಿಟ್ಟು ತುಂಬ ವರ್ಷಗಳಿಂದ ಹಾಗೇ ಇದೆ. ಅಂದರೆ ಈಗ ಒಬ್ಬರು ಡೆತ್ ಆದಮೇಲೆ ಅದು ಬಾಡಿ ಬಂದು ಕೊಳ್ತೋಗುತ್ತಲ್ಲ, ಸೊ ಆ ರೀತಿ ಆಗದೆ ಬಾಡಿ ಬಂದು ಹಾಗೆ ಇರೋದ್ರಿಂದ ಅವರು ಒಬ್ಬರು ಸಂತರು ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ಹಾಗಾಗ್ಬಿಟ್ಟು ಎವ್ರಿ 10 years ಓಲ್ಡ್ ಗೋವಾ ಈ ಚರ್ಚಲ್ಲಿ ಅವರ ಬಾಡಿನ ಇಡ್ತಾರೆ. ತುಂಬ ಜನ ಎಲ್ಲ ಕಡೆಯಿಂದನೂ ಜನಗಳೆಲ್ಲ ಬಂದು ನೋಡಿಬಿಟ್ಟು ಪ್ರೇಯರ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಹಾಗೆ ರ್ಯಾಂಡಮ್ ಆಗಿ ಸ್ವಲ್ಪ ಫೋಟೋಸ್ ಆಮೇಲೆ ವಿಡಿಯೋಸ್ನ ತೆಗ್ದಿದ್ದೀನಿ, ನೀವು ನೋಡ್ಕೊಂಬನ್ನಿ.
ಸೊ ಚರ್ಚ್ ಮುಗಿಸ್ಕೊಂಡು ಪ್ರೇಯರ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಬಾಗಾ ಬೀಚ್ಗೆ. ಬಾಗಾ ಬೀಚಲ್ಲಿ ನಾವು ಬರಬೇಕಾದ್ರೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಏನು ಆಲ್ಮೋಸ್ಟ್ ಸಾಯಂಕಾಲ ಹತ್ರ ಆಗ್ತಾಯಿತ್ತು, 3-4 ಗಂಟೆ ಆಗ್ತಾಯಿತ್ತು. ಇಲ್ಲಿ ಬಂದರೆ ಆ್ಯಕ್ಟಿವಿಟೀಸ್ ಎಲ್ಲನೂ ಆಲ್ಮೋಸ್ಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಆದರೆ ನನ್ನ ದೊಡ್ಡ ಮಗ ಇದ್ದು ಏನಾದರೂ ಒಂದು ಆಡಲೇಬೇಕು ಅಂತೇಳ್ಬಿಟ್ಟು ಈ ಬೈಕ್ ರೈಡ್ ಥರ ಇದೆಯಲ್ಲ ಇದನ್ನು ಆಡ್ತೀನಿ ಅಂತೇಳ್ಬಿಟ್ಟು ತುಂಬಾ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ. ನನಗಂತೂ ಸಖತ್ ಭಯ ಇತ್ತು ಅವ್ನಿಗೆ ಇದನ್ನು ಆಡಿಸೋದಕ್ಕೆ. ಬಿಕಾಸ್ ಅದು ಅವನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ದ, ಅದು ಇನ್ನೂ ಭಯ ಇತ್ತು ನನಗೆ. ಬಟ್ ಅವ್ರು ಹೇಳಿದರು ಏನೂ ಆಗಲ್ಲ, ಚಿಕ್ಕ ಮಕ್ಕಳೆಲ್ಲ ಓಡಿಸ್ಬೋದು ಅಂತ ಹೇಳ್ಬಿಟ್ಟು. ಹೆಂಗೋ ಧೈರ್ಯ ಮಾಡಿಕೊಂಡು ನಾನು ಅಲ್ಲೇ ತುಂಬ ಟೆನ್ಷನ್ ಮಾಡ್ಕೊಂಡು ವೀಡಿಯೋ ಎಲ್ಲನೂ ಉಲ್ಟಾ ಪಲ್ಟಾ ತೆಗೆದಿದ್ದೆ ಇದು. ಸೊ ಹಾಗಾಗ್ಬಿಟ್ಟು ನಿಮಗೆ ಯಾವ ರೀತಿ ಬರುತ್ತೇನೋ ಗೊತ್ತಿಲ್ಲ. ಸೊ ಅವನು ರೈಡ್ಗೆ ಹೋದ. ನನಗಂತೂ ತುಂಬಾ ಟೆನ್ಷನ್ ಆಯಿತು, ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಹೇಳ್ಬಿಟ್ಟು ನನಗೆ ಭಯ ಆಗಿಬಿಟ್ಟಿತ್ತು. ಸೊ ಬಟ್ ಅವ್ನು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ. ಮಮ್ಮಿ ನಾನು ಇನ್ನೊಂದು ರೌಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಾಯಿದ್ದ. ಸಾರಿ ನಾನು ವೀಡಿಯೋ ಸರಿಯಾಗಿ ತೆಗೆದಿಲ್ಲ, ಯಾಕಂದರೆ ನನಗೆ ಅವನಿಗೆ ಎಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಅಂತ ತುಂಬಾ ಭಯ ಇತ್ತು. ಬಟ್ ಥ್ಯಾಂಕ್ ಗಾಡ್ ಸೇಫಾಗಿ ಹೋಗ್ಬಿಟ್ಟು ಸೇಫಾಗಿ ಬಂದ. ಅದಕ್ಕೆ ನಾನು ಅವನ್ನ ನೋಡಿಕೊಂಡು ಸ್ವಲ್ಪ ವೀಡಿಯೋನ ಉಲ್ಟಾ ಪಲ್ಟಾ ತೆಗೆದ್ಬಿಟ್ಟಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಕ್ಕಳು ಇಲ್ಲಿ ಬೀಚಲ್ಲಿ ಆಟ ಆಡ್ತಾ ಇದ್ದಾರೆ, ಅವ್ರ ಡ್ಯಾಡಿ ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ನಾನು ಹೊರ್ಗಡೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸಖತ್ ಬಿಸಿಲು ಗೋವಾದಲ್ಲಿ, ಅಂಬ್ರೆಲಾ ಇಲ್ಲದೆ ನೀವು ಹೊರಗಡೆ ಹೋಗೋಕ್ಕೆ ಆಗಲ್ಲ. ಸೊ ಹಾಗಾಗ್ಬಿಟ್ಟು ನಾನು ಅಲ್ಲಿ ಅಂಬ್ರೆಲಾ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ, ಅವ್ರ ಡ್ಯಾಡಿ ಮಕ್ಕಳ ಹತ್ರ ಇದ್ದರು. ಸೊ ಇದಾದಮೇಲೆ ನಾವು ಮತ್ತೆ ನೈಟ್ ಆಯಿತು ನಮ್ಮ ಹೋಟೆಲ್ಗೆ ಹೋಗೋದಕ್ಕೆ, ಅಂದರೆ ನಮ್ಮ ರೆಸಾರ್ಟ್ಗೆ ಹೋಗೋದಕ್ಕೆ. ನಮ್ಮ ರೆಸಾರ್ಟ್ ಹತ್ರನೇ ಆರಂಬೋಲ್ ಬೀಚ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ಮತ್ತೆ ನಾವು ಆರಂಬೋಲ್ ಬೀಚ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನಾವು ಡಿನ್ನರ್ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ ನೈಟ್ 11-11:30 ಆಗಿಬಿಟ್ಟಿತ್ತು. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಗೋವಾದಲ್ಲಿ ಸೇಫಾಗಿ ನೀವು ಹೋಗ್ಬಿಟ್ಟು ಬರ್ಬೋದು. ನೈಟಲ್ಲಿ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಫ್ಯಾಮಿಲಿ ಸಹಿತ ಹೋಗ್ತಾ ಇದ್ದೀರಾ ಅಂದರೆ, ನಾವು ಇಷ್ಟು ಸತಿ ಹೋಗಿದ್ವಿ, ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಹಾಗಾಗ್ಬಿಟ್ಟು ಹೇಳ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋನ ಮರಿದೇ ಮಿಸ್ ಮಾಡ್ಕೊಳ್ದೆ ನೋಡಿ, ಆ್ಯಕ್ಟಿವಿಟೀಸ್ ಎಲ್ಲನೂ ನಾನು ಅದರಲ್ಲಿ ಪೋಸ್ಟ್ ಮಾಡ್ತೀನಿ. So thanks for watching. Bye.